ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅವಳನ್ನ ಸಿಡಿಸೋ ಅಂತ ಒಂದೇ ಒಂದು ಬಾಂಬ್ ಸಿಕ್ಕಿದ್ರೆ ಸಾಕು, ಅವಳನ್ನ ನೆಲಸಮ ಮಾಡ್ಬಿಡ್ಬೋದು. ಹುಡ್ಕೋಣ, ಅಂಥದ್ದು ಯಾವುದಾದ್ರೂ ಒಂದು ವಿಷಯ ಸಿಗದೆ ಹೋಗುತ್ತಾ? ಸಿಕ್ಕೇ ಸಿಗುತ್ತೆ. ಸಿಗಲಿಲ್ಲ ಅಂದರೆ ಸಿಗೋ ಹಾಗೆ ಮಾಡೋಣ. ಯಾರ ಮುಂದೆ ನಮ್ಮನ್ನು ಅವಳು ಬೀಳಿಸ್ಬೇಕು ಅಂದ್ಕೊಂಡಿದ್ದಾಳೋ ಆ ಮಾವನ ಮುಂದೆನೇ ಅವಳನ್ನು ನಾವು ಬೀಳಿಸ್ಬೇಕು. ಆಗ ಅವರೇ ಕಂಪನಿಯಿಂದ ಮನೆಯಿಂದ ಅವಳನ್ನು ಆಚೆ ಹಾಕ್ತಾರೆ. ಆಚೆ ಹಾಕೋ ಹಾಗೆ ನಾವು ಮಾಡಬೇಕು. ಎಸ್ ಎಸ್. ಆದಷ್ಟು ಬೇಗ ಮೋನಿಕಾಯಿಂದ ಮಾವ ಯಾಕೆ ಕಾವೇರಿನ ಮದ್ವೆ ಆದ್ರು ಅನ್ನೋ ಗುಟ್ಟು ರಟ್ಟಾದ್ರೆ ಅದೇ ಕಾವೇರಿನ ಸಾಯಿಸೋ ಡೈನಾಮಿಕ್ ಆಗುತ್ತೆ. ಹಲೋ, ಈಗ ಮಾರ್ಕೆಟಿಂಗ್ ಡಿಸೈನ್ಗೆ ಹೊಸದಾಗಿ ಅಪಾಯಿಂಟ್ ಆಗಿದಾರಲ್ಲ, ಅವ್ರನ್ನ ಕಳಿಸಿ. ಓಕೆ ಸರ್. ಮೋನಿಕಾ ಮೇಡಮ್, ಪ್ರೀತಮ್ ಸರ್ ನಿಮ್ಮನ್ನ ಕ್ಯಾಬಿನಿಗೆ ಕರೀತಾ ಇದ್ದಾರೆ. ಮೋನಿಕಾ. ಹಾ, ಪ್ರೀತಮ್ ಸರ್ ಕರಿತಾ ಇದಾರಂತೆ. ಅವ್ರು ಕರಿತಿದ್ರು ಓಕೆ, ಬಟ್ ನೀನ್ ಯಾಕೆ ಎಷ್ಟು ಬೆಸ್ಟ್ ಆಗ್ತಿದ್ಯಾ? ಹೌದಾ? ಇಲ್ವಲ್ಲ, ಏನೋ ಕರಿತಾ ಇದಾರಂತೆ, ಕೇಳ್ಕೊಂಡು ಬರ್ತೀನಿ. ಏನೋ ಮಿಸ್ ಹೊಡಿತಿದ್ಯಲ್ಲ. ಈ ಪ್ರೀತಮ್ ಯಾವಾಗಲೂ ನಾನು ಪಟಾಯಿಸೋ ಹುಡುಗಿಗೆ ಕಣ್ಣಾಗ್ತಾನಲ್ಲ. ಆಗ ಕಾವೇರಿ, ಈಗ ಮೋನಿಕಾ. ಇವನ್ಗೇನಾದ್ರೂ ಒಂದು ಗತಿ ಕಾಣಿಸ್ಬೇಕಲ್ಲ. ಸರ್. ಎಸ್ ಕಮ್ ಇನ್. ಸರ್, ಬರಕ್ ಹೇಳಿದ್ರಂತೆ? ಹಾ ಹೌದು. ಹೊಸದಾಗಿ ಮಾರ್ಕೆಟಿಂಗ್ ಡಿಸೈನರ್ ಆಗಿ ಜಾಯ್ನ್ ಆಗಿರೋದು ನೀವೇನಾ? ಹೌದು ಸರ್. ನಾನು ಯಾರು, ನನ್ನ ಬಗ್ಗೆ ಗೊತ್ತಿದೆಯಾ? ಗೊತ್ತು ಸರ್. ಡನ್. ನಂದೊಂದು ಕಾಫಿ ಚೈನ್ ಪ್ರಾಡಕ್ಟಿಗೆ ಒಂದು ಹೊಸ ಡಿಸೈನ್ ಮಾಡಬೇಕಿತ್ತು. ಆ ಡಿಸೈನ್ ಹೇಗಿರಬೇಕು ಅಂದರೆ ಸ್ಟೂಡೆಂಟ್ಸ್, ಆಫೀಸ್ ಎಂಪ್ಲಾಯೀಸ್ಗೂ ಎಲ್ರಿಗೂ ಕನೆಕ್ಟ್ ಆಗಬೇಕು ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ಶ್ಯೂರ್ ಸರ್, ಅಟ್ರಾಕ್ಟ್ ಆಗೋ ಥರ ಡಿಸೈನ್ ಮಾಡ್ತೀನಿ. ಗುಡ್. ನಾನು ಮಾಡಿದ ಡಿಸೈನು ನಿನ್ನನ್ನು ಅಟ್ರಾಕ್ಟ್ ಮಾಡುತ್ತೋ ಇಲ್ವೋ, ಆದರೆ ನೀನು ನನ್ನನ್ನು ತುಂಬ ಅಟ್ರಾಕ್ಟ್ ಮಾಡ್ತಿದ್ಯಾ. ಹೆಲೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ನಿಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಸರ್, ನನಗೆ ಆ ಹೊಸ ಪ್ರಾಜೆಕ್ಟ್ ಡಿಸೈನ್ದು ರೆಫರೆನ್ಸ್ ತೋರಿಸ್ತೀರಾ? ಓಕೆ, ಬನ್ನಿ. ದೂರ ಇದ್ರೇನೆ ದೂರ ಹೋಗಕ್ಕಾಗಲ್ಲ, ಇನ್ನು ಇಷ್ಟು ಹತ್ರ ಬಂದು ದೂರ ಹೇಗೋಗ್ಲಿ? ಸೊ ಮಾಡಿದ್ರೆ ಕರೆಕ್ಟ್. ಓಕೆ ಸರ್. ಸಾರಿ ಸರ್, ಸಾರಿ. ಇಟ್ಸ್ ಓಕೆ.
ಪ್ರೀತಿನೇ ಮೋಸ ಮಾಡ್ತಿದ್ಯೋ ಅಥವಾ ಗಿಡ್ಗನೇ ಬಂದು ಹಾಳು ಮಾಡ್ತಿದ್ಯೋ ಒಂದು ಗೊತ್ತಾಗ್ತಿಲ್ವಲ್ಲ. ಆ ಥರ ಇದನ್ನು ಹೀಗೆ ಬಿಟ್ಟರೆ ಮೋನಿಕಾ ಪ್ರೀತಿನ ಕಳ್ಕೊಬೇಕಾಗತ್ತೆ. ಆದಷ್ಟು ಬೇಗ ಮೋನಿಕಾಳಿಂದ ಪ್ರೀತಮ್ನ ದೂರ ಮಾಡಬೇಕು. ಮತ್ತೆ ಪ್ರೀತಮ್ಮು ರೂಮ್ ಒಳಗಡೆ ಕೂತ್ಕೊಂಡು ಅಳೋ ಥರ ಮಾಡಬೇಕು. ನನಗೆ ನನ್ನ ಮೋನಿಕಾ ಬೇಕು ಅಷ್ಟೇ.